ನಮಸ್ಕಾರ ಸ್ನೇಹಿತರೆ, ನೀವು ಮನೆಯಲ್ಲಿ ಕೂತ್ಕೊಂಡು ಅರ್ನ್ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೀರಾ. ಆದರೆ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಕೂಡ ಇಲ್ಲ, ಹಾಗೇನೆ ನಿಮ್ಮ ಪ್ರಾಡಕ್ಟ್ ಕೂಡ ಇಲ್ಲ. ಹಾಗಿದ್ರೆ ನಾನು ಇನ್ಕಮ್ ಅನ್ನ ಹೇಗೆ ತಗೊಳ್ಬಹುದು? ಹಾಗಿದ್ರೆ ನೀವು ಅಫಿಲಿಯೇಟ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ನಿಂದ ಇನ್ಕಮ್ ಅನ್ನ ಜನರೇಟ್ ಮಾಡಬಹುದು. ಅದು ಹೇಗೆ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಈ ವಿಡಿಯೋದಲ್ಲಿ ನಾವು ಇಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು, ಹಾಗೇನೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಹೇಗೆ ಕೆಲಸ ಮಾಡುತ್ತೆ, ಬಿಗಿನರ್ಸ್ ಅದನ್ನ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಇವತ್ತು ಡೀಟೇಲ್ ಆಗಿ ನೋಡೋಣ. ಹಾಗೇನೆ ಈ ವಿಡಿಯೋ ಕೊನೆಯಲ್ಲಿ ನಾನು ಯಾವ ಒಂದು ಪ್ಲಾಟ್ಫಾರ್ಮ್ ನಿಂದ ನಾವು 0 ಸಬ್ಸ್ಕ್ರೈಬರ್ ಇದ್ರೂ ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನ ಮಾಡಬಹುದು, ಹಾಗೇನೆ ಅದಕ್ಕೆ ಯಾವುದೇ ಫಾಲೋವರ್ಸ್ ಕೂಡ ಬೇಕಾಗಿಲ್ಲ. ಹಾಗಿದ್ರೆ ಅದು ಯಾವ ಪ್ಲಾಟ್ಫಾರ್ಮ್ ಅನ್ನೋದನ್ನ ನಾವು ಕೂಡ ಇವತ್ತು ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮುಂಚೆ ನೀವೆಲ್ಲ ಯಾರು ಹೊಸಬ್ರು ಇದ್ದೀರಾ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೇನೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಯಾಕಂದ್ರೆ ನನ್ನ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪತ್ತೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ನಾವು ಮೊದಲಿಗೆ ನೋಡೋಣ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಅಂದ್ರೆ ಏನು ಅಂತ ಹೇಳಿ. ಸೊ ಫ್ರೆಂಡ್ಸ್, ನೀವು ಕೇಳಿರಲೇಬೇಕು. ಸೊ ಇವಾಗಿನ ಈ ಕಾಲದಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಇಷ್ಟೊಂದು ಬೆಳೆದಿದೆ ಅಂತ ಅಂದ್ರೆ ಪ್ರತಿಯೊಬ್ರು ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅವರು ಮನೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಕೆಲವೊಬ್ರು ತಮ್ಮ ಕೋಚಿಂಗ್ ಸೆಂಟರ್ಗಳಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಕೆಲವೊಬ್ರು ಆಪ್ಸ್ ಗಳ ಮೂಲಕ ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಅಂದ್ರೆ ಏನು ಅಂತ ನೋಡೋದಂತ ಆದ್ರೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಅಂದ್ರೆ ನೀವು ಇಲ್ಲಿ ಪ್ರಮೋಟ್ ಆಗಿರ್ತೀರಾ. ಸೊ ಪ್ರಮೋಟರ್ ಆಗಿ ನೀವು ಇಲ್ಲಿ ಕೆಲಸ ಮಾಡ್ತೀರಾ. ಸೇಲ್ ಅನ್ನ ಮಾಡಿದ್ಮೇಲೆ ನಿಮ್ಗೆ ಅಲ್ಲಿ ಕಮಿಷನ್ ಸಿಗತ್ತೆ. ನಾನು ನಿಮ್ಗೆ ಸರಳ ಭಾಷೆಯಲ್ಲಿ ಹೇಳ್ತೀನಿ, ನಿಮ್ದು ಯಾವುದೇ ರೀತಿಯ ಕಂಪನಿ ಇರೋದಿಲ್ಲ. ಸೊ ನಿಮ್ಮ ಓನ್ ಪ್ರಾಡಕ್ಟ್ ಕೂಡ ಇರೋದಿಲ್ಲ. ನೀವೇನ್ ಮಾಡ್ತಾ ಇರ್ತೀರಾ, ಬೇರೆ ಕಂಪನಿಯ ಪ್ರಾಡಕ್ಟ್ ಅನ್ನ ನೀವು ಪ್ರಮೋಟರ್ ಆಗಿ ಬೇರೆಯವರಿಗೆ ಸೆಲ್ ಮಾಡ್ತೀರಾ, ಹಾಗೇನೆ ನೀವು ಕಮಿಷನ್ ಕೂಡ ಅರ್ನ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ನೀವು ಅಮೆಝಾನ್ ಇಂದ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ಕೊಂಡ್ರೆ, ಅದರ ರಿವ್ಯೂ ಅನ್ನ ಚೆನ್ನಾಗಿ ಕೊಟ್ರೆ ಅಲ್ಲಿಂದ ನಿಮ್ಗೆ ಸೇಲ್ ಜನರೇಟ್ ಆಗುತ್ತೆ. ಸೊ ಆ ಪ್ರಾಡಕ್ಟ್ ನೋಡಿ ಯಾರಾದ್ರೂ ಪರ್ಚೇಸ್ ಮಾಡಿದಾಗ ಅಲ್ಲಿ ನಿಮ್ಮ ಸೇಲ್ ಜನರೇಟ್ ಆಗಿ ನಿಮ್ಗೆ ಕಮಿಷನ್ ಸಿಗುತ್ತೆ. ಆದ್ರೆ ಕಮಿಷನ್ ನಾವು ಸೇಲ್ ಜನರೇಟ್ ಮಾಡಿದ ತಕ್ಷಣನೇ ಸಿಗತ್ತಾ? ಸಿಗಲ್ಲ. ಆ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದ್ರೆ ಮಾತ್ರನೇ ನಮ್ಗೆ ಆ ಒಂದು ಪ್ರಾಡಕ್ಟಿನ ಪರ್ಸೆಂಟೇಜ್ ನಮ್ಗೆ ಕಮಿಷನ್ ರೂಪದಲ್ಲಿ ಸಿಗತ್ತೆ. ಹಾಗಿದ್ರೆ ನಿಮ್ಗೆಲ್ಲರಿಗೂ ಅಫಿಲಿಯೇಟ್ ಅಂತ ಅಂದ್ರೆ ಏನು ಅಂತ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಸಿಂಪಲ್ ಆಗಿ ಹೇಳ್ಬೇಕಂತ ಅಂದ್ರೆ ಪ್ರಮೋಟ್ ಸೇಲ್ ಕಮಿಷನ್ ಅಂತ ಅಂದ್ರೆ ನೀವು ಒಂದು ಕಂಪನಿಗೆ ಡೈರೆಕ್ಟ್ ಆಗಿ ಪ್ರಾಡಕ್ಟ್ ಅನ್ನ ನಿಮಗ್ ಕೊಡ್ತಾರೆ, ಹಾಗಾಗಿ ನೀವು ಪ್ರಮೋಟರ್ ಆಗಿರ್ತೀರಾ, ಅಲ್ಲಿ ನೀವು ಸೇಲ್ ಜನರೇಟ್ ಮಾಡ್ತೀರಾ ಅಂತ ಅಂದ್ರೆ ನಿಮ್ಮ ಒಂದು ಪ್ರಾಡಕ್ಟಿನ ಲಿಂಕ್ ಅನ್ನ ಕೆಲವೊಂದು ಪ್ಲಾಟ್ಫಾರ್ಮ್ ಗಳಲ್ಲಿ ನೀವು ಹಾಕ್ತೀರಾ, ಅಲ್ಲಿಂದ ಸೇಲ್ ಜನರೇಟ್ ಆಗುತ್ತೆ, ಅದರಿಂದ ನಿಮ್ಗೆ ಕಮಿಷನ್ ಕೂಡ ಸಿಗತ್ತೆ. ಇದನ್ನೇ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಫ್ರೆಂಡ್ಸ್, ನಮ್ಗೆ ಇವಾಗ ಅಫಿಲಿಯೇಟ್ ಅಂತ ಅಂದ್ರೆ ಏನು ಅಂತ ಗೊತ್ತಾಯ್ತು. ಹಾಗಿದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಹೇಗ್ ಕೆಲಸ ಮಾಡುತ್ತೆ? ಅದು ಕಂಪನಿ ನಡೆಸತ್ತಾ ಅಥವಾ ನಾವೇ ಮಾಡ್ತೀವಾ? ಹಾಗಿದ್ರೆ ಆ ಅಫಿಲಿಯೇಟ್ ಮಾರ್ಕೆಟಿಂಗ್ ಹೇಗೆ ಕೆಲಸ ಮಾಡುತ್ತೆ? ಅದು 5 ಸ್ಟೆಪ್ ನಲ್ಲಿ ಕೆಲಸ ಮಾಡುತ್ತೆ. ಸೊ ಮೊದಲಿಗೆ ಫಸ್ಟ್ ಸ್ಟೆಪ್ ಆಗಿದೆ, ನೀವು ಯಾವುದೇ ಒಂದು ಅಫಿಲಿಯೇಟ್ ಪ್ರೋಗ್ರಾಮ್ ನಲ್ಲಿ ಜಾಯಿನ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಹತ್ರ ಒಂದು ಯೂಟ್ಯೂಬ್ ಚಾನೆಲ್ ಇರಬೇಕು. ಸೊ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ 7 ವೇ ಆಫ್ ಅರ್ನಿಂಗ್ ನಾವು ಯಾವ ರೀತಿಯಾಗಿ ಮನೆಯಲ್ಲಿ ಕೂತ್ಕೊಂಡು ಒಂದು ಮೊಬೈಲ್ ಇದ್ರೆ ಸಾಕು ನಾವು ಮಾಡ್ಬೋದು ಅಂತ ಹೇಳಿದ್ದೆ. ಸೊ ಇದರಲ್ಲಿ ನಾನು ಅಫಿಲಿಯೇಟ್ ಕೂಡ ಕವರ್ ಮಾಡಿದಿರಿ. ಯಾರೆಲ್ಲ ಈ ವಿಡಿಯೋನ ನೋಡಿಲ್ಲ, ಸೊ ಪ್ಲೀಸ್ ಹೋಗಿ ಒಮ್ಮೆ ಆ ವಿಡಿಯೋನ ನೋಡ್ಕೊಂಡು ಬಂದು ಈ ವಿಡಿಯೋನ ನೋಡಿ, ಯಾಕೆಂದ್ರೆ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಈ ವಿಡಿಯೋ ನಿಮ್ಗೆ ಅರ್ಥ. ಸೊ ನಿನ್ನೆ ವಿಡಿಯೋ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ. ಸೊ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ಒಮ್ಮೆ ಚೆಕ್ ಮಾಡಿ. ಅದಾದ ನಂತರ ಈ ವಿಡಿಯೋನ ಬಂದು ನೋಡಿ, ಆವಾಗ ನಿಮ್ಗೆ ಅಫಿಲಿಯೇಟ್ ಅಂತ ಅಂದ್ರೆ ಏನು, ಯಾವೆಲ್ಲ ಪ್ಲಾಟ್ಫಾರ್ಮ್ ಗಳಲ್ಲಿ ನಾವು ಅರ್ನಿಂಗ್ ಅನ್ನ ಮಾಡಬಹುದು ಅಂತ ಗೊತ್ತಾಗತ್ತೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಸೊ ಫಸ್ಟ್ ಸ್ಟೆಪ್ ಆಗಿದೆ ನಮ್ದು ಯಾವುದೇ ಒಂದು ಅಫಿಲಿಯೇಟ್ ಪ್ರೋಗ್ರಾಮ್ ನಲ್ಲಿ ನಾವು ಜಾಯಿನ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮೀಶೋ ಆಗಿರ್ಬೋದು, ಅಜಿಯೋ ಆಗಿರ್ಬೋದು, ಹಾಗೇನೆ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇಷ್ಟೊಂದು ಪ್ಲಾಟ್ಫಾರ್ಮ್ ಗಳಲ್ಲಿ ನಾವು ನಮ್ಮ ಲಿಂಕ್ ಅನ್ನ ಜನರೇಟ್ ಮಾಡ್ಬೇಕಾಗತ್ತೆ. ಹಾಗೇನೆ ಸೆಕೆಂಡ್ ಸ್ಟೆಪ್ ಆಗಿದೆ, ಅಲ್ಲಿಂದ ನಾವು ಲಿಂಕ್ ಅನ್ನ ಜನರೇಟ್ ಮಾಡಬೇಕು. ಲಿಂಕ್ ಅನ್ನ ಯಾವ ರೀತಿಯಾಗಿ ಜನರೇಟ್ ಮಾಡ್ತೀರಾ? ಹಾಗಿದ್ರೆ ಯೂಟ್ಯೂಬ್ ಆಗ್ಲಿ, ಇನ್ಸ್ಟಾಗ್ರಾಮ್ ಆಗ್ಲಿ, ಫೇಸ್ಬುಕ್ ಆಗ್ಲಿ, ವಾಟ್ಸಪ್ ಆಗ್ಲಿ, ಈ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಆ ಒಂದು ಲಿಂಕ್ ಅನ್ನ ನೀವು ಜನರೇಟ್ ಮಾಡಿದ್ರೆ ನಿಮ್ಗೆ ಥರ್ಡ್ ಸ್ಟೆಪ್ ಅಂತ ಅಂದ್ರೆ ನಿಮ್ಗೆ ಅಲ್ಲಿ ಕಮಿಷನ್ ಅರ್ನ್ ಆಗುತ್ತೆ. ಅಂತ ಅಂದ್ರೆ ಕಮಿಷನ್ ನಿಮ್ಗೆ ಅಲ್ಲಿ ಜನರೇಟ್ ಆಗುತ್ತೆ. ಯಾವಾಗ ನಿಮ್ಮ ಪ್ರಾಡಕ್ಟ್ ಸೇಲ್ ಆದಾಗ ಮಾತ್ರ ನಿಮ್ಗೆ ಅಲ್ಲಿ ಕಮಿಷನ್ ಜನರೇಟ್ ಆಗುತ್ತೆ. ನಾನು ಬೆಸ್ಟ್ ಆಗಿರುವಂತ ಅಫಿಲಿಯೇಟ್ ಜರ್ನಿ ಅಂತ ಅಂದ್ರೆ ಮೀಶೋ ಅಂತ ಹೇಳ್ತೀನಿ. ಯಾಕಂತ ಅಂದ್ರೆ ಅಲ್ಲಿ ನಮಗೆ ಯಾವುದೇ ರೀತಿಯ ಸಬ್ಸ್ಕ್ರೈಬರ್ ಕೂಡ ಬೇಡ, ಹಾಗೇನೆ ಫಾಲೋವರ್ಸ್ ಕೂಡ ಬೇಡ. ಕೇವಲ ನಾವು ಮೀಶೋ ಕ್ರಿಯೇಟರ್ ಕ್ಲಬ್ ನಿಂದ
ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನ ಮನೆಯಿಂದಾನೇ ಸ್ಟಾರ್ಟ್ ಮಾಡಿ. ಸೊ ಹೀಗೆ ಮನೆಯಿಂದಾನೇ ಸ್ಟಾರ್ಟ್ ಮಾಡಿ ತುಂಬಾ ಜನರು ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನೀವು 1,000 ರೂಪಾಯಿ ಡ್ರೆಸ್ ಅನ್ನ ತಗೊಳ್ತೀರಾ, ಅಲ್ಲಿ ನಿಮ್ಗೆ 10% ಆಗಿ ಕಮಿಷನ್ ಇರುತ್ತೆ. ಸೊ ಅದು ನೀವು 10% 100 ಆಯ್ತು. ಅಂತದ್ದೇ ನೀವು ಒಂದು 10 ಸೇಲ್ ಮಾಡಿದ್ರೆ ಅಲ್ಲಿ ನಿಮಗೆ 1,000 ರೂಪಾಯಿ ಸಿಕ್ತು. ಸೊ ನಮ್ಗೆ ಮನೆಯಲ್ಲಿ ಕುತ್ಕೊಂಡು ಅರ್ನ್ ಮಾಡ್ಬೋದು. ಈ ಅಫಿಲಿಯೇಟ್ ಜರ್ನಿಯಲ್ಲಿ ನೀವು ಪ್ರಾಡಕ್ಟ್ ಅನ್ನ ಯಾರಿಗೂ ಕೂಡ ಡೆಲಿವರ್ ಮಾಡುವ ಟೆನ್ಷನ್ ಕೂಡ ಇಲ್ಲ, ನಿಮ್ಮ ಪ್ರಾಡಕ್ಟ್ ಕೂಡ ಅಲ್ಲ, ನೀವು ಆರಾಮವಾಗಿ ಇನ್ಕಮ್ ಅನ್ನ ಜನರೇಟ್ ಮಾಡ್ಕೊಳ್ಳಿ. ಹಾಗಿದ್ರೆ ಬಿಗ್ನರ್ಸ್ ಇದ್ದವರು ಯಾವ ರೀತಿಯಾಗಿ ಅಫಿಲಿಯೇಟ್ ಅನ್ನ ಮಾಡಿ ನಾವು ಇನ್ಕಮ್ ಅನ್ನ ಜನರೇಟ್ ಮಾಡ್ಕೊಳ್ಬಹುದು? ಫಾರ್ ಎಕ್ಸಾಂಪಲ್ ನೋಡಿ, ನಾವು ಬಿಗಿನರ್ ಅಲ್ಲಿ ಇರ್ತೀವಿ, ನಮ್ಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಸ್ವಲ್ಪ ಜ್ಞಾನನೇ ಇರುತ್ತೆ, ನಾವು ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ. ಹಾಗಿದ್ರೆ ನಾವು ಫೋಕಸ್ ಯಾವ್ದ್ರಲ್ಲಿ ಮಾಡ್ಬೇಕಂತ ಅಂದ್ರೆ ಟ್ರೆಂಡಿಂಗ್ ಇರುವಂತ ಪ್ರಾಡಕ್ಟ್ ಅನ್ನ ನಾವು ಪರ್ಚೇಸ್ ಮಾಡ್ಬೇಕು. ಹೌದು ಫ್ರೆಂಡ್ಸ್, ಯಾವಾಗ ನೀವು ಅಫಿಲಿಯೇಟ್ ಜರ್ನಿನ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂತೀರಾ, ಅವಾಗ ನೀವು ಟ್ರೆಂಡಿಂಗ್ ಆಗಿರುವಂತ ಪ್ರಾಡಕ್ಟ್ ಅಂತ ಅಂದ್ರೆ ನಿಮ್ಮ ಮನೆಗೆ ನೀವು ಯಾವ ರೀತಿಯಾಗಿ ಟ್ರೆಂಡಿಂಗ್ ವಸ್ತುಗಳನ್ನ ತರಿಸ್ಕೊಳ್ತೀರಾ ಅದೇ ರೀತಿಯಾಗಿ ನೀವು ಟ್ರೆಂಡಿಂಗ್ ಇರುವಂತಹ ವಸ್ತುಗಳನ್ನೇ ಪರ್ಚೇಸ್ ಮಾಡಬೇಕು. ಅದರ ಒಂದು ರಿವ್ಯೂ ಅನ್ನ ನೀವು ಹಾನೆಸ್ಟ್ ಆಗಿ ಕೊಡಬೇಕು. ಫಾರ್ ಎಕ್ಸಾಂಪಲ್ ಹೋಮ್ ಡೆಕೋರ್ ಐಟಮ್ ಆಗಿರ್ಬೋದು ಅಥವಾ ಡ್ರೆಸ್ ಇರ್ಬೋದು. ಸೊ ಈ ರೀತಿಯಾಗಿ ಟ್ರೆಂಡಿಂಗ್ ಇರುವಂತಹ ವಸ್ತುಗಳನ್ನೇ ನೀವು ಪರ್ಚೇಸ್ ಮಾಡಿ ಇದರಿಂದ ನೀವು ಇನ್ಕಮ್ ಅನ್ನ ಪಡಿಬಹುದು. ಹೇಗೆ? ಯಾವ ವಸ್ತುಗಳನ್ನ ಪರ್ಚೇಸ್ ಮಾಡ್ಕೊಂಡಿರ್ತೀರಾ ಆ ವಸ್ತುಗಳ ಒಂದು ಹಾನೆಸ್ಟ್ ರಿವ್ಯೂ ಅನ್ನ ನೀವು ಕೊಡ್ಬೇಕಾಗತ್ತೆ. ಯಾವ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲಿ? ಯೂಟ್ಯೂಬ್, ಇನ್ಸ್ಟಾಗ್ರಾಮ್. ಸೊ ಇವಾಗಿನ ಈ ಒಂದು ಕಾಲದಲ್ಲಿ ಎಲ್ಲರೂ ಕೂಡ ಯೂಟ್ಯೂಬ್ ಹಾಗೆ ಇನ್ಸ್ಟಾಗ್ರಾಮ್ ನಲ್ಲಿನೇ ಅಫಿಲಿಯೇಟ್ ಅನ್ನ ಜನರೇಟ್ ಮಾಡ್ಕೊಂಡು ಅರ್ನಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಮನೆಯಲ್ಲಿ ಕುತ್ಕೊಂಡು 10,000ದಿಂದ 50,000 ತನಕ ಕೂಡ ಅಫಿಲಿಯೇಟ್ ಜನರೇಟ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ನೀವು ಆ ಒಂದು ಪ್ರಾಡಕ್ಟಿನ ಕಂಟೆಂಟ್ ಕ್ರಿಯೇಟ್ ಅನ್ನ ಮಾಡ್ಕೊಂಡು ಅಂತ ಅಂದ್ರೆ ಅದರ ಎಲ್ಲ ವಿಡಿಯೋವನ್ನ ಚೆನ್ನಾಗಿ ಮಾಡ್ಕೊಂಡು ನೀವು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇಂತಹ ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಅದನ್ನು ಪಬ್ಲಿಷ್ ಮಾಡ್ಬೋದು. ಅದರಿಂದ ಯಾರಾದ್ರೂ ಆ ವಸ್ತುನ ಖರೀದಿ ಮಾಡಿದ್ರೆ ನಿಮ್ಗೆ ಅಲ್ಲಿಂದ ಕಮಿಷನ್ ಜನರೇಟ್ ಆಗತ್ತೆ. ಅದೇ ಹಾಗಿದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ನಿಂದ ನಾವು ಎಷ್ಟು ಅರ್ನಿಂಗ್ ಅನ್ನ ಮಾಡ್ಬೋದು ಅನ್ನೋ ಪ್ರಶ್ನೆ ಎಲ್ಲರಿಗೂ ಇರುತ್ತೆ. ಅದಕ್ಕೆ ಉತ್ತರ ಅದು ಡಿಪೆಂಡ್ ಅಪಾನ್ ಯು. ಹೌದು ಫ್ರೆಂಡ್ಸ್, ಯಾವಾಗ್ಲೂ ಕೂಡ ಯಾವುದೇ ಒಂದು ಕೆಲಸ ಮಾಡ್ಬೇಕಂತ ಅಂದ್ರೂ ನಮ್ಗೆ ಸ್ಟ್ರಗಲ್ ಅಂತೂ ಇದ್ದೇ ಇರುತ್ತೆ. ಸೊ ಇದೇ ರೀತಿಯಾಗಿ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ನಲ್ಲಿ ಕೂಡ ಸ್ವಲ್ಪ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಆದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ದು ನಿಮ್ಗೆ ಅದು ರೀಫಂಡ್ ಕೂಡ ಆಗತ್ತೆ. ಆದ್ರಿಂದ ಇಲ್ಲಿ ನಿಮ್ಮ ಹಣವು ಕೂಡ ಹೋಗಲ್ಲ, ಅದು ನಿಮ್ಮ ಪ್ರಾಡಕ್ಟ್ ಕೂಡ ಅಲ್ಲ, ನಿಮ್ಮ ಕಂಪನಿ ಕೂಡ ಅಲ್ಲ, ಆದ್ರೆ ನೀವು ಆರಾಮವಾಗಿ ಇನ್ಕಮ್ ಅನ್ನ ಪಡಿಬಹುದು. ಫಾರ್ ಎಕ್ಸಾಂಪಲ್ ನೀವು 1,000 ರೂಪಾಯಿ ಒಂದು ಡ್ರೆಸ್ ಅನ್ನ ತಗೊಂಡಿದ್ದೀರಾ, ಅದು ಟ್ರೆಂಡಿಂಗ್ ಆಗಿದೆ ಡ್ರೆಸ್. ಸೊ ಆ ಡ್ರೆಸ್ ಅನ್ನ ನೀವು ಪರ್ಚೇಸ್ ಮಾಡಿ ನೀವು ಅದರ ಒಂದು ಚೆನ್ನಾಗಿ ವಿಡಿಯೋನ ಮಾಡ್ಕೊಂಡಿದ್ದೀರಾ. ವಿಡಿಯೋ ಎಲ್ಲ ಮಾಡಿ ನೀವು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಇನ್ಸ್ಟಾಗ್ರಾಮ್ ನಲ್ಲಿನೇ ಸೆಂಡ್ ಮಾಡಿ. ಯಾಕೆ ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ತುಂಬಾ ಜನ ನೋಡಿ ನಮ್ಗೆ ಆ ಪ್ರಾಡಕ್ಟ್ ಲಿಂಕ್ ಅನ್ನ ಕೇಳ್ತಾರೆ, ಯೂಟ್ಯೂಬ್ ನಲ್ಲಿ ಸ್ವಲ್ಪ ಕಮ್ಮಿನೇ ಕೇಳ್ತಾರ ಅನ್ಬೋದು. ಹಾಗಾಗಿ ಇನ್ಸ್ಟಾಗ್ರಾಮ್ ನಲ್ಲಿ ಬೇಗ ಗ್ರೋತ್ ಆಗುತ್ತೆ. ಅದರಿಂದ ನಾನು ಕೂಡ ಸ್ವಲ್ಪ ಅರ್ನಿಂಗ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ನೀವು 1,000 ರೂಪಾಯಿ ಡ್ರೆಸ್ ಅನ್ನ ತಗೊಂಡ್ರೆ ನಿಮಗೆ ಅಲ್ಲಿ 10% ಆಗಿ ಕಮಿಷನ್ ಇರುತ್ತೆ. ನಿಮ್ಗೆ ಅಲ್ಲಿ 10% ಕಮಿಷನ್ ಇರುತ್ತೆ. ಸೊ ನೀವು ಇದೇ ರೀತಿಯಾಗಿ ಮಾಡ್ತಾನೆ ಹೋಗ್ಬೇಕು. ಸೊ ಒಂದಿನ ಮಾಡ್ದೆ 2 ದಿನ ಮಾಡ್ದೆ ನಂಗೆ ಅಫಿಲಿಯೇಟ್ ಆಗ್ತಾ ಇಲ್ಲ ಅಂತ ಸುಮ್ಮನೆ ಕೂತ್ರೆ ನಮ್ಗೆ ಯಾರು ಕೂಡ ಹಣ ತಂದು ಮನೆಗೆ ಕೊಡಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು, ಅದು ನೀವು ಮಾಡಿರೋಂಥ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದ್ರೆ ನಿಮ್ಗೆ ಲಿಂಕ್ ಅಂತ ಕೇಳ್ತಾರೆ, ಅವಾಗ ಆಟೋಮೆಟಿಕ್ ಆಗಿ ಲಿಂಕ್ ಹೋಗುತ್ತೆ. ನೀವು ಲಿಂಕ್ ಕಳಿಸುವ ಅವಶ್ಯಕತೆ ಕೂಡ ಇರೋಲ್ಲ ಫ್ರೆಂಡ್ಸ್, ಅದು ಆಟೋಮೆಟಿಕ್ ಆಗಿ ಆಗತ್ತೆ. ಅದು ಹೇಗಾಗತ್ತೆ, ಅದು ಹೇಗ್ ವರ್ಕ್ ಆಗತ್ತೆ, ಇದನ್ನೆಲ್ಲ ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದೇ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋದ್ರೆ ಈ ವಿಡಿಯೋ ತುಂಬಾನೇ ಲೆಂದಿ ಆಗ್ಬಿಡುತ್ತೆ. ಸೊ ಕೊನೆಯದಾಗಿ ನಾ ಹೇಳುವಂತ ಈ ಒಂದು ಪ್ಲಾಟ್ಫಾರ್ಮ್ ಇಷ್ಟೊಂದು ಇಂಪಾರ್ಟೆಂಟ್ ಇದೆ ಅಂತ ಅಂದ್ರೆ ಇಲ್ಲಿ ನೀವು ಆರಾಮವಾಗಿ ಅಫಿಲಿಯೇಟ್ ಅನ್ನ ಮಾಡ್ಬೋದು. ಅದು ಕೂಡ 0 ಸಬ್ಸ್ಕ್ರೈಬರ್ಸ್ ಹಾಗೇನೆ 0 ಫಾಲೋವರ್ಸ್ ಇದ್ದು. ಸೊ ನೋಡಿ ಫ್ರೆಂಡ್ಸ್, ಇವಾಗ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಹಾಗೇನೆ ಅಮೆಝಾನ್ ಆಗಿರ್ಬೋದು, ಅಜಿಯೋ ಆಗಿರ್ಬೋದು, ಈ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲಿ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಅಲ್ಲಿ ನಮ್ಗೆ 500 ಸಬ್ಸ್ಕ್ರೈಬರ್ ಇರಬೇಕು ಯೂಟ್ಯೂಬ್ ನಲ್ಲಿ, ಹಾಗೇನೆ 1,000 ಫಾಲೋವರ್ಸ್ ಇರಬೇಕು ಇನ್ಸ್ಟಾಗ್ರಾಮ್ ನಲ್ಲಿ. ಆದ್ರೆ ಮೀಶೋ ಅವರು ನಮ್ಗೆ ಇಷ್ಟೊಂದು ಚೆನ್ನಾಗಿ ಬೆನಿಫಿಟ್ ಅನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಒಂದು ಅವರು ಪ್ಲಾಟ್ಫಾರ್ಮ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ನಮ್ಗೆ 0 ಸಬ್ಸ್ಕ್ರೈಬರ್ ಇದ್ರು ಕೂಡ ನಾವು ಆರಾಮವಾಗಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಸೊ ಸ್ಟಾರ್ಟಿಂಗ್ ನಲ್ಲಿ ನಿಮ್ಮ ಅಕೌಂಟ್ ವೈಟ್ ಲಿಸ್ಟ್ ಆಗೋವರೆಗೂ ಮಾತ್ರ ನೀವು ಕಾಯ್ತಾ ಇರಬೇಕು. ವೈಟ್ ಲಿಸ್ಟ್ ಆದ ತಕ್ಷಣ ನೀವು ಆರಾಮವಾಗಿ ನಿಮ್ಮ ಅಫಿಲಿಯೇಟ್ ಜರ್ನಿಯನ್ನ ಮೀಶೋ ಕ್ರಿಯೇಟರ್ ಕ್ಲಬ್ ನಲ್ಲಿನೇ ಸ್ಟಾರ್ಟ್ ಮಾಡಬಹುದು. ಹಾಗಿದ್ರೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋದಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ನಲ್ಲಿ ನಾವು ಯಾವ ರೀತಿಯಾಗಿ ಜಾಯಿನ್ ಆಗಬೇಕು, ಹಾಗೇನೆ ಲಿಂಕ್ ಎಲ್ಲ ಯಾವ ರೀತಿಯಾಗಿ ಜನರೇಟ್ ಮಾಡ್ಕೊಳ್ಬೇಕು, ಯಾವ ರೀತಿಯಾಗಿ ನಾವು ಮೀಶೋದಲ್ಲಿ ಫ್ರೀ ಆಗಿನೇ
ಅರ್ನಿಂಗ್ ಅನ್ನ ಶುರು ಮಾಡ್ಕೊಳ್ಬಹುದು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಮುಂದಿನ ವಿಡಿಯೋ ಕೂಡ ಮಿಸ್ ಮಾಡದೆ ನೋಡ್ತಾ ಇರಿ, ಹಾಗೇನೆ ಕನೆಕ್ಟ್ ಆಗಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪ ಆದ್ರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಮುಂದಿನ ವಿಡಿಯೋ ನಿಮ್ಗೆ ಯಾವ ರೀತಿ ಬೇಕು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನಿಮ್ಮ ಒಂದು ಕಮೆಂಟ್ ಇಂದ ನನಗೂ ಕೂಡ ಮುಂದೆ ವಿಡಿಯೋ ಮಾಡುವುದಕ್ಕೆ ಸಹಾಯ ಆಗುತ್ತೆ. ಸಿಂಪಲ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. We've been waiting for so long.